ಜಾಗೃತಿ ವೇದಿಕೆಯಿಂದ ಒಂದು ಸಮಾಲೋಚನೆ ಒಂದು ಸಭೆ ಮಾಡಿದ್ರಿ. ಈ ಸಭೆಯಲ್ಲಿ ನೀವು ಏನು ನಿರ್ಣಯ ತಗೊಂಡಿದ್ರು ಕೊನೆಯಲ್ಲಿ? ಮೊದಲನೇದಾಗಿ ಇದು ನಮ್ಮದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇವತ್ತು. ಈ ಸಭೆಯಲ್ಲಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಳಿಲ್ಲ. ಯಾಕಂತ ಹೇಳಿದರೆ ನಿನ್ನೆ ರಾಜ್ಯಾದ್ಯಂತ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಪೊಲಿಟಿಕಲ್ ಸೆಕ್ರೆಟರಿ CM ನಸೀರ್ ಅಹಮದ್ ಸಾಹೇಬರು, ಸಲೀಂ ಅಹಮದ್ ಸಾಹೇಬರು, ನಮ್ಮ ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಸಾಹೇಬರು, ಇವರೆಲ್ಲ ನಾಯಕರು ಸೇರಿ ಎಲ್ಲ IAS ಆಫೀಸರು, ರಿಟೈರ್ಡ್ IAS ಆಫೀಸರು, ಎಲ್ಲ ಇಂಟೆಲೆಕ್ಚುವಲ್ಸು, ಎಲ್ಲ ಸಮಾಜದ ಗಣ್ಯರಿಗೆ ಅಲ್ಲಿ ಕರೆಸಿ ಒಂದು ಚರ್ಚೆ ನಡಿ. ಈ ಜನಗಣತಿ ಏನು ಬರ್ತಾ ಇದೆ ಸೆಪ್ಟೆಂಬರ್ 22ರಿಂದ, ಅದರಲ್ಲಿ ಯಾವ ವಿಚಾರದಲ್ಲಿ ನಾವು ನಮ್ಮಲ್ಲಿ ಈಗ ಹಳೆ ಸೆನ್ಸಸ್ ಪ್ರಕಾರ 124 128 ಉಪಜಾತಿಗಳು ಅಂತ ಕೊಟ್ಟಿದ್ದಾರೆ. ಅದು ಮಿನಿಮೈಸ್ ಮಾಡಿ ಯಾವ ಥರ ಮಾಡ್ಬೋದು ನಾವು ಅಂಥೇಳಿ ಈಗ ನಾವು ಕ್ಯಾಟಗರಿ 1ನಲ್ಲಿ ಯಾರು ಬರ್ತಾರೆ, UBನಲ್ಲಿ ಯಾರು ಬರ್ತಾರೆ, ಇದು ಒಂದು ಜಾಗೃತಿ ಮೂಡಿಸುವ ದೊಡ್ಡ ಕೆಲಸ ಇದೆ. ಅದರಲ್ಲಿ ಬಹಳಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಅದು ಸರಿಪಡಿಸಲಿಕ್ಕೆ ನಿನ್ನೆ ರಾಜ್ಯಾದ್ಯಂತ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೀತು. ಅದರಲ್ಲಿ ನಿರ್ಣಯ ಆಯಿತು ಏನಂತೇಳಿ, ಈ ಸಭೆ ಅಷ್ಟು ತುರ್ತವಾಗಿ ನಾವು ನಿರ್ಣಯ ತೊಗೊಳೋದು ಬೇಡ. ಈ ಎಲ್ಲ ನಮ್ಮ IAS ಆಫೀಸರ್ಗಳು, ಬೇರೆ ಸಮಾಜದ ಗಣ್ಯರು, ಇಂಟೆಲೆಕ್ಚುವಲ್ಸ್ಗಳು ಇವರೆಲ್ಲ ಸೇರಿ ನಮಗೆ ಏನು ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ನಾವು ಫೈನಲೈಸ್ ಮಾಡಿ ಒಂದು ರಾಜ್ಯದ ಮುಸ್ಲಿಂ ಜನಾಂಗಕ್ಕೆ ಒಂದು ಸಂದೇಶ ಕೊಡೋಣ ಅಂಥೇಳಿ ಒಂದು 3 ದಿವಸದ ಕಾಲಾವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಏನು ನಮಗೆ ಸ್ಪಷ್ಟ ಚಿತ್ರಣ ಕೊಡ್ತಾರೋ ಅದರ ಪ್ರಕಾರ ನಾವು ರಾಜ್ಯಾದ್ಯಂತ ಎಲ್ಲ ಮಸೂತಿಗಳಿಗೆ, NGOಗಳಿಗೆ, ಎಲ್ಲ ಆರ್ಗನೈಸೇಷನ್ಸ್ಗಳಿಗೆ ನಾವು ಒಂದು ಸಂದೇಶ ರವಾನೆ ಮಾಡಿ, ಈ ಥರ ತಾವು ಸೆನ್ಸಸ್ನಲ್ಲಿ ಬಂದಾಗ ನೀವು ಈ ಥರ ಮಾಹಿತಿಯನ್ನು ಕೊಟ್ಟು, ನೀವು ಬೇರೆ ಮಾಹಿತಿ ಕೊಟ್ಟು ವಂಚಿತರಾಗಬೇಡ್ರಿ, ಈ ಸರಿಯಾದ ಮಾಹಿತಿ ನಾವು ಏನು ಕೊಡ್ತೀವಿ ಅದರ ಪ್ರಕಾರ ಮಾಡಿ ಅಂತೇಳಿ ಒಂದು ನಿರ್ಧಾರ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗಿನ ಸಭೆ ಯಾವಾಗ ಮಾಡ್ತೀರಿ ಅಂತ ಏನಾದರೂ? ಮುಂದಿನ ಸಭೆ ಈಗಾಗಲೇ ನಾವು ಒಂದು 3 ದಿವಸ ಟೈಮ್ ತೊಗೊಂಡಿದ್ದಾರೆ ರಾಜ್ಯ ನಾಯಕರು. ಅದು ಸಂದೇಶ ಬಂದ ಮೇಲೆ ನಮ್ಮ ರಾಜ್ಯಾಧ್ಯಕ್ಷ, ನಮ್ಮ ಅಲ್ಪಸಂಖ್ಯಾತರ KPCC ವಿಭಾಗದ ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಸಾಹೇಬ್ರವರು ನಮಗೆ ನಿರ್ದೇಶನ ಕೊಡ್ತಾರೆ. ಆ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಅದು ಮುಂದಿನ ದಿನಗಳಲ್ಲಿ ವಿತಿನ್ 8 ಡೇಸ್ನಲ್ಲಿ ಒಂದು ಸಭೆ ಮಾಡಿ ಎಲ್ಲ ಮಸೀದಿಗಳ ಮುಖಲ್ಲಿಗಳು, ಎಲ್ಲ NGOಗಳು, ಎಲ್ಲ ಆರ್ಗನೈಸೇಷನ್ಸ್ಗಳು, ಎಲ್ಲ ಉಲ್ಮಾಗಳು, ಎಲ್ಲ ಆರ್ಗನೈಸೇಷನ್ಗಳಿಗೆ ನಾವು ಕರೆದಿ ಆ ಒಂದು ಜಾಗೃತಿ ಮೂಡಿಸುವ ಏನು ನಿರ್ಣಯಗಳು ಇರ್ತವೆ ಆ ನಿರ್ಣಯಗಳು ಕಡ್ಡಾಯವಾಗಿದೆ, ಈ ಥರ ನೀವು ಮಾಡಬೇಕು ಅಂತೇಳಿ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ.